ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 10ನೇ ತರಗತಿ ಇತಿಹಾಸ ಭಾಗದಲ್ಲಿ ಬರುವಂತಹ 18ನೇ ಪಾಠ ಸ್ವಾತಂತ್ರ್ಯ ಹೋರಾಟ, ಅಧ್ಯಾಯ 18 ಸ್ವಾತಂತ್ರ್ಯ ಹೋರಾಟ. ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದ್ದಾವೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಡಿಯರ್ ಸ್ಟೂಡೆಂಟ್ಸ್, ಅಭ್ಯಾಸಗಳು. ಫಸ್ಟ್ ಮೇನ್, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. 1ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಡ್ಯಾಶ್ ರಲ್ಲಿ ಸ್ಥಾಪಿಸಲಾಯಿತು? ಉತ್ತರ 1885. 2ನೇ ಪ್ರಶ್ನೆ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಅಂದರೆ ಡ್ರೈನ್ ಥಿಯರಿ ಪಾಲಿಸಿ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ತಿಳಿಸಿದವರು ಡ್ಯಾಶ್. ಉತ್ತರ ದಾದಾಬಾಯಿ ನವರೋಜಿ. 3ನೇ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಡ್ಯಾಶ್ ರವರು ಘೋಷಿಸಿದರು? ಉತ್ತರ ಬಾಲ ಗಂಗಾಧರ ತಿಲಕ್. 4ನೇ ಪ್ರಶ್ನೆ, ಆಲಿ ಸಹೋದರರು ನಡೆಸಿದ ಚಳುವಳಿ ಡ್ಯಾಶ್. ಉತ್ತರ ಖಿಲಾಫತ್ ಚಳುವಳಿ. 5ನೇ ಪ್ರಶ್ನೆ, ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಡ್ಯಾಶ್ ರವರು ಮಂಡಿಸಿದರು? ಉತ್ತರ ಮಹಮ್ಮದ್ ಅಲಿ ಜಿನ್ನಾ. 6ನೇ ಪ್ರಶ್ನೆ, 1929ರ ಲಾಹೋರ್ನಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಡ್ಯಾಶ್. ಜವಾಹರಲಾಲ್ ನೆಹರು. 7ನೇ ಪ್ರಶ್ನೆ, ಮಹಾದ್ ಕೆರೆ ಮತ್ತು ಕಾಲಾರಾಮ್ ದೇವಾಲಯ ಚಳವಳಿಯನ್ನು ರೂಪಿಸಿದವರು ಡ್ಯಾಶ್. ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. 8ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟಿನ ನೇತೃತ್ವವನ್ನು ಡ್ಯಾಶ್ ರವರು ವಹಿಸಿದರು? ಉತ್ತರ ಕ್ಯಾಪ್ಟನ್ ಲಕ್ಷ್ಮಿ. 9ನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಡ್ಯಾಶ್ ಎಂಬಲ್ಲಿ ನಡೆಸಿದರು? ಉತ್ತರ ದಂಡಿ. 10ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯು ಡ್ಯಾಶ್ ರಲ್ಲಿ ನಡೆಯಿತು? ಉತ್ತರ 1942ರಲ್ಲಿ. ಸೆಕೆಂಡ್ ಮೇನ್, ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಭರ್ತಿ ಮಾಡಿ. ಈ ಪ್ರಶ್ನೆಗಳನ್ನು ನೀವು ಗಮನಿಸಿ ವಿದ್ಯಾರ್ಥಿನಿ ಮಿತ್ರರೇ. ಈ ರೀತಿಯ ಪ್ರಶ್ನೆಗಳೆಲ್ಲ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ. ಗಮನಿಸಿ, MCQ ಪ್ರಶ್ನೆಗಳು ಅಂತಲೂ ಸಹ ಕರೀತಾರೆ. ಇಂತಹ ಪ್ರಶ್ನೆಗಳಲ್ಲಿ 4 ಆಯ್ಕೆಗಳ ಉತ್ತರಗಳು ಇರ್ತವೆ. ನೀವು ಸರಿಯಾದ ಆಪ್ಷನ್ನ ಆಯ್ಕೆ ಮಾಡಿ ಉತ್ತರ ಪತ್ರಿಕೆಯಲ್ಲಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಬರೆಯಿರಿ. 11ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು. ಇಲ್ಲಿ 4 ಆಯ್ಕೆಗಳಿದ್ದಾವೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕಾಗ್ತದೆ. ಉತ್ತರ A.O. ಹ್ಯೂಮ್. 12ನೇ ಪ್ರಶ್ನೆ, ಮರಾಠ ಪತ್ರಿಕೆಯನ್ನು ಪ್ರಕಟಿಸಿದವರು ಡ್ಯಾಶ್. ಉತ್ತರ ಆಯ್ಕೆ ಸಿ ಇದೆ ನೋಡಿ, ಇಲ್ಲಿ ಬಾಲಗಂಗಾಧರ ತಿಲಕ್. ಉತ್ತರ ಬಾಲಗಂಗಾಧರ ತಿಲಕ್ ಅಂತ ಇಲ್ಲಿ ಬರೆಯಿರಿ. 13ನೇ ಪ್ರಶ್ನೆ, ಸ್ವರಾಜ್ ಪಕ್ಷ ಸ್ಥಾಪಿಸಿದ ವರ್ಷ ಡ್ಯಾಶ್. ಉತ್ತರ ಆಯ್ಕೆ ಬಿ 1923 ಉತ್ತರ ಆಗ್ತದೆ. 14ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು? ಉತ್ತರ ಆಯ್ಕೆ ಡಿ ಸುಭಾಷ್ ಚಂದ್ರ ಬೋಸ್. 15ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾಗಿದ್ದವರು? ಉತ್ತರ ಆಯ್ಕೆ ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. 16ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೂ ಮೊದಲು ಇದ್ದ ಸಂಘಟನೆಗಳು ಯಾವುವು? ಉತ್ತರ ಇಲ್ಲಿ ಪಾಯಿಂಟ್ ವೈಸ್ ಇದೆ, ಗಮನಿಸಿ. ಫಸ್ಟ್ ಪಾಯಿಂಟ್ ದ ಹಿಂದೂ ಮೇಳ. ಸೆಕೆಂಡ್ ಪಾಯಿಂಟ್ ದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್. ಥರ್ಡ್ ಪಾಯಿಂಟ್ ಪೂನಾ ಸಾರ್ವಜನಿಕ ಸಭಾ. ಫೋರ್ತ್ ಪಾಯಿಂಟ್ ದ ಇಂಡಿಯನ್ ಅಸೋಸಿಯೇಷನ್. 17ನೇ ಪ್ರಶ್ನೆ, ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಮಂದಗಾಮಿಗಳ ಬೇಡಿಕೆಗಳಾವುವು? ಉತ್ತರ ಇಲ್ಲೂ ಪಾಯಿಂಟ್ಸ್ ಇದೆ, ಗಮನಿಸಿ. ಫಸ್ಟ್ ಪಾಯಿಂಟ್ ದೇಶದ ಕೈಗಾರಿಕೆಗಳ ಅಭಿವೃದ್ಧಿ. ಸೆಕೆಂಡ್ ಪಾಯಿಂಟ್ ಸೈನಿಕ ವೆಚ್ಚ ಕಡಿಮೆ ಮಾಡುವುದು. ಥರ್ಡ್ ಪಾಯಿಂಟ್ ಭಾರತೀಯರಿಗೆ ಉತ್ತಮ ಶಿಕ್ಷಣ ಕೊಡುವುದು. ಫೋರ್ತ್ ಪಾಯಿಂಟ್ ಬಡತನದ ಬಗ್ಗೆ ಅಧ್ಯಯನ ನಡೆಸಲು ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವುದು. 18ನೇ ಪ್ರಶ್ನೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿಶ್ಲೇಷಿಸಿ. ಉತ್ತರ ಇಲ್ಲಿ ಪಾಯಿಂಟ್ ವೈಸ್ ಇದೆ ನೋಡಿ. ನೀವು ಪಾಯಿಂಟ್ ವೈಸ್ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದರೆ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದಲ್ಲಿ ಹೆಚ್ಚಿನ ಅಂಕಗಳು ಬರ್ತವೆ. ಫಸ್ಟ್ ಪಾಯಿಂಟ್, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ಆದ ದುಷ್ಪರಿಣಾಮವನ್ನು ಮಂದಗಾಮಿಗಳು ಅವಲೋಕಿಸುವ ಪ್ರಯತ್ನ ಮಾಡಿದರು. ಸೆಕೆಂಡ್ ಪಾಯಿಂಟ್, ದಾದಾಬಾಯಿ ನವರೋಜಿ ಅವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿದ್ದರು. ಥರ್ಡ್ ಪಾಯಿಂಟ್, ಅವರು ಇಂಗ್ಲೆಂಡಿಗೆ ಸೋರಿ ಹೋಗುವ ಭಾರತದ ಸಂಪತ್ತಿನ ಬಗ್ಗೆ ವಿಶ್ಲೇಷಿಸಿದರು. ಫೋರ್ತ್ ಪಾಯಿಂಟ್, ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದ ವೇತನ, ನಿವೃತ್ತಿ ವೇತನ ಮತ್ತು ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ಭರಿಸಬೇಕಾಗಿತ್ತು. ಫಿಫ್ತ್ ಪಾಯಿಂಟ್, ಇದರಿಂದಾಗಿ ಅಪಾರ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗುತ್ತಿತ್ತು. ಸಿಕ್ಸ್ತ್ ಪಾಯಿಂಟ್, ಆಮದನ್ನು ಹೆಚ್ಚಿಸಿ ರಫ್ತು ಕಡಿಮೆ ಮಾಡಿದ್ದರಿಂದ ಸಂದಾಯ ಉಂಟಾಯಿತು ಎಂದು ವಾದಿಸಿದರು. 19ನೇ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿನ ಕ್ರಾಂತಿಕಾರಿಗಳನ್ನು ಹೆಸರಿಸಿ.
ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ. ಫಸ್ಟ್ ಪಾಯಿಂಟ್ ವಿ ಡಿ ಸಾವರ್ಕರ್, ಸೆಕೆಂಡ್ ಪಾಯಿಂಟ್ ಅರವಿಂದ ಘೋಷ್, ಥರ್ಡ್ ಪಾಯಿಂಟ್ ರಾಸ್ ಬಿಹಾರಿ ಘೋಷ್, ಫೋರ್ತ್ ಪಾಯಿಂಟ್ ಖುದಿರಾಮ್ ಬೋಸ್, ಫಿಫ್ತ್ ಪಾಯಿಂಟ್ ರಾಮ್ ಪ್ರಸಾದ್ ಬಿಸ್ಮಿಲ್, ಸಿಕ್ಸ್ತ್ ಪಾಯಿಂಟ್ ಭಗತ್ ಸಿಂಗ್, ಸೆವೆಂತ್ ಪಾಯಿಂಟ್ ಚಂದ್ರಶೇಖರ್ ಆಜಾದ್, ಏತ್ ಪಾಯಿಂಟ್ ಮೇಡಮ್ ಕಾಮಾ. 20ನೇ ಪ್ರಶ್ನೆ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಾಲ ಗಂಗಾಧರ ತಿಲಕರ ಪಾತ್ರವನ್ನು ವಿವರಿಸಿ. ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ. ಫಸ್ಟ್ ಪಾಯಿಂಟ್ ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕೆ ಮಾಡುತ್ತಾ ತೀವ್ರವಾದ ನಿಲುವುಗಳನ್ನು ಪ್ರತಿಪಾದಿಸುತ್ತಾ ಬಂದ ಬಣವನ್ನು ತೀವ್ರವಾದಿಗಳೆನ್ನುವರು. ಸೆಕೆಂಡ್ ಪಾಯಿಂಟ್ ಅರಬಿಂದೋ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ ರಾಯ್ ಮತ್ತು ಬಾಲ ಗಂಗಾಧರ ತಿಲಕ್ ಮುಂತಾದವರು ಈ ಬಣದ ಪ್ರಮುಖರಾಗಿದ್ದರು. ಥರ್ಡ್ ಪಾಯಿಂಟ್ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ಅವರ ಪ್ರಮುಖ ಗುರಿಯಾಗಿತ್ತು. ಫೋರ್ತ್ ಪಾಯಿಂಟ್ ತಿಲಕರು ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಅಂದರೆ ಫ್ರೀಡಮ್ ಈಸ್ ಮೈ ಬರ್ತ್ ರೈಟ್ ಅಂತ ತಿಲಕರು ಕುಡುಗಿದ್ರು. ಅದನ್ನು ಪಡೆದೇ ತೀರುವೆ ಎಂದು ಘೋಷಣೆ ಮಾಡಿದರು. ಫಿಫ್ತ್ ಪಾಯಿಂಟ್ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನ ಮಾಡಿದರು. ಸಿಕ್ಸ್ತ್ ಪಾಯಿಂಟ್ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಅವರನ್ನು ಸಜ್ಜುಗೊಳಿಸಿದರು. ಸೆವೆಂತ್ ಪಾಯಿಂಟ್ ಗಣೇಶ, ಶಿವಾಜಿ, ದುರ್ಗಾ ಮುಂತಾದ ಉತ್ಸವಗಳ ಮೂಲಕ ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು. ಏತ್ ಪಾಯಿಂಟ್ ತಿಲಕರು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಸಿಕೊಂಡರು. ನೈನ್ತ್ ಪಾಯಿಂಟ್ ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸಿದರು. 10th ಪಾಯಿಂಟ್ ಅವರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನು ಕೆರಳಿಸಿದವು. 11th ಪಾಯಿಂಟ್ ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸಿತು. 12th ಪಾಯಿಂಟ್ ಜೈಲಿನಲ್ಲಿದ್ದಾಗ ತಿಲಕರು ಗೀತಾರಹಸ್ಯ ಗ್ರಂಥವನ್ನು ರಚಿಸಿದರು. 21ನೇ ಪ್ರಶ್ನೆ, ಬಂಗಾಳ ವಿಭಜನೆಯನ್ನು ಹಿಂಪಡೆಯಲು ಕಾರಣವೇನು? ಉತ್ತರ ಫಸ್ಟ್ ಪಾಯಿಂಟ್ ಬಂಗಾಳವು ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿತ್ತು. ಸೆಕೆಂಡ್ ಪಾಯಿಂಟ್ ವೈಸ್ ರಾಯ್ ಲಾರ್ಡ್ ಕರ್ಜನ್ ಬಂಗಾಳ ವಿಭಜನೆಯನ್ನು ರೂಪಿಸಿದನು. ಥರ್ಡ್ ಪಾಯಿಂಟ್ 1905ರ ಬಂಗಾಳದ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು. ಫೋರ್ತ್ ಪಾಯಿಂಟ್ ಮುಸ್ಲಿಂ ಲೀಗ್ ಬಂಗಾಳದ ವಿಭಜನೆಯನ್ನು ಬೆಂಬಲಿಸಿತು. ಫಿಫ್ತ್ ಪಾಯಿಂಟ್ ಬಂಗಾಳ ವಿಭಜನೆಯ ವಿರುದ್ಧ ದೇಶದಾದ್ಯಂತ ಪ್ರತಿರೋಧಗಳು ವ್ಯಕ್ತವಾದವು. ಸಿಕ್ಸ್ತ್ ಪಾಯಿಂಟ್ ಸ್ವದೇಶಿ ಚಳವಳಿಯನ್ನು ತೀವ್ರವಾದಿಗಳು ದೇಶದಾದ್ಯಂತ ಕೊಂಡೊಯ್ದರು. ಸೆವೆಂತ್ ಪಾಯಿಂಟ್ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು. ಏತ್ ಪಾಯಿಂಟ್ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸುವಂತೆ ಅವರು ಭಾರತೀಯರನ್ನು ಪ್ರೇರೇಪಿಸಿದರು. ನೈನ್ತ್ ಪಾಯಿಂಟ್ ತೀವ್ರ ಘಟನೆಯ ನಡುವೆ 1911ರಲ್ಲಿ ಬ್ರಿಟಿಷ್ ಸರ್ಕಾರವು ಬಂಗಾಳ ವಿಭಜನೆಯನ್ನು ಹಿಂಪಡೆಯಿತು. 22ನೇ ಪ್ರಶ್ನೆ, ಚೌರಿ ಚೌರ ಘಟನೆಯನ್ನು ವಿವರಿಸಿ. ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ ಪ್ರಿಯ ಮಿತ್ರರೇ. ಫಸ್ಟ್ ಪಾಯಿಂಟ್ ಗಾಂಧೀಜಿಯವರು ಬ್ರಿಟಿಷ್ ವಿರುದ್ಧ 1920ರಲ್ಲಿ ಚಳವಳಿಗೆ ಕರೆಯುತ್ತಿದ್ದರು ಅಥವಾ ಕರೆಯಿತ್ತರು ಅಂತಲೂ ಸಹ ಆಗ್ತದೆ. ಸೆಕೆಂಡ್ ಪಾಯಿಂಟ್ ಅವರ ಕರೆಯನ್ನು ಬೆಂಬಲಿಸಿ ವಿದ್ಯಾರ್ಥಿಗಳು ಮತ್ತು ವಕೀಲರು ತಮ್ಮ ಶಾಲೆ ಮತ್ತು ನ್ಯಾಯಾಲಯವನ್ನು ಬಹಿಷ್ಕರಿಸಿದರು. ಥರ್ಡ್ ಪಾಯಿಂಟ್ ಉತ್ತರ ಪ್ರದೇಶದ ಚೌರಿ ಚೌರ ಎಂಬಲ್ಲಿ ಸಾವಿರಾರು ಸ್ವಾತಂತ್ರ್ಯ ಯೋಧರು ಚಳವಳಿಗೆ ಧುಮುಕಿದರು. ಫೋರ್ತ್ ಪಾಯಿಂಟ್ ಶಾಂತಿಯುತವಾಗಿ ಚಳವಳಿ ನಡೆಸುತ್ತಿದ್ದ ಚಳವಳಿಗಾರರ ಮೇಲೆ ಪೊಲೀಸರು ಗೋಲಿಬಾರ್ ನಡೆಸಿದರು. ಫಿಫ್ತ್ ಪಾಯಿಂಟ್ ಚಳವಳಿಗಾರರು ಪೊಲೀಸ್ ಠಾಣೆ ಕಡೆಗೆ ನುಗ್ಗಲು ಯತ್ನಿಸಿದರು. ಸಿಕ್ಸ್ತ್ ಪಾಯಿಂಟ್ ಪೊಲೀಸರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಖಾಲಿಯಾದ ಕಾರಣದಿಂದ ಪೊಲೀಸರು ಠಾಣೆಯೊಳಗೆ ಓಡಿದರು. ಸಿಕ್ಸ್ತ್ ಪಾಯಿಂಟ್ ಕುಪಿತರಾದ ಚಳವಳಿಗಾರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು. ಇದರಿಂದ 22 ಜನ ಸಜೀವ ದಹನವಾದರು ಅಂದರೆ ಜೀವಂತವಾಗಿ ಸತ್ತೋದ್ರು. ಏತ್ ಪಾಯಿಂಟ್ ಈ ಘಟನೆಯನ್ನು ಇತಿಹಾಸದಲ್ಲಿ ಚೌರಿ ಚೌರ ಘಟನೆ ಎನ್ನುತ್ತಾರೆ. ನೈನ್ತ್ ಪಾಯಿಂಟ್ ಗಾಂಧೀಜಿಯವರು ವಿಷಾದ ವ್ಯಕ್ತಪಡಿಸಿ ಚಳವಳಿಯನ್ನು ಹಿಂತೆಗೆದುಕೊಂಡರು. ನೈನ್ತ್ ಪಾಯಿಂಟ್ ಬ್ರಿಟಿಷ್ ಸರ್ಕಾರವು ಈ ಹಿಂಸಾತ್ಮಕ ಘಟನೆಗೆ ಗಾಂಧೀಜಿಯವರನ್ನು ಹೊಣೆಯನ್ನಾಗಿಸಿತು. 10th ಪಾಯಿಂಟ್ ಸರ್ಕಾರವು ಅವರಿಗೆ 6 ವರ್ಷಗಳ ಕಾಲ ಸೆರೆಮನೆವಾಸ ವಿಧಿಸಿತು. 22ನೇ ಪ್ರಶ್ನೆ, ಉಪ್ಪಿನ ಸತ್ಯಾಗ್ರಹವನ್ನು ವಿವರಿಸಿ. ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ. ಫಸ್ಟ್ ಪಾಯಿಂಟ್ ಕಾನೂನು ಭಂಗ ಚಳವಳಿಯ ನೇತೃತ್ವ ವಹಿಸಿಕೊಂಡವರು ಗಾಂಧೀಜಿಯವರು. ಸೆಕೆಂಡ್ ಪಾಯಿಂಟ್ 11 ಬೇಡಿಕೆಗಳನ್ನು ವೈಸ್ರಾಯ್ ಇರ್ವಿನ್ ಮುಂದೆ ಇಟ್ಟರು. ಥರ್ಡ್ ಪಾಯಿಂಟ್ ಈ ಬೇಡಿಕೆಗಳು ಈಡೇರದೆ ಹೋದಲ್ಲಿ ಕಾನೂನು ಭಂಗ ಚಳವಳಿ ಆರಂಭಿಸುವುದಾಗಿ ಗಾಂಧೀಜಿಯವರು ಘೋಷಿಸಿದರು. ಫೋರ್ತ್ ಪಾಯಿಂಟ್ ಉಪ್ಪಿನ ಮೇಲಿನ ತೆರಿಗೆಯನ್ನು ತೆಗೆಯಲು ನಿರಾಕರಿಸಿತು. ಫಿಫ್ತ್ ಪಾಯಿಂಟ್ ಇರ್ವಿನ್ ಗಾಂಧೀಜಿಯವರ ಬೇಡಿಕೆಯನ್ನು ಪರಿಗಣಿಸಲಿಲ್ಲ. ಸಿಕ್ಸ್ತ್ ಪಾಯಿಂಟ್ 1930ರಲ್ಲಿ ಗಾಂಧೀಜಿಯವರು ಸಬರಮತಿ ಆಶ್ರಮದಿಂದ ಸೂರತ್ ಸಮೀಪದ ಸಮುದ್ರ ತೀರ ದಂಡಿ ಎಂಬ ಪ್ರದೇಶದಲ್ಲಿ ತಮ್ಮ ಅನುಯಾಯಿಗಳೊಂದಿಗೆ ಸಮುದ್ರ ದಡದಲ್ಲಿ ಉಪ್ಪನ್ನು ತಯಾರಿಸಿದರು. ಸೆವೆಂತ್ ಪಾಯಿಂಟ್ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿಯನ್ನು ಪ್ರಾರಂಭಿಸಿದರು. ಏತ್ ಪಾಯಿಂಟ್ ಈ ಘಟನೆಯನ್ನು ಇತಿಹಾಸದಲ್ಲಿ ದಂಡಿ ಸತ್ಯಾಗ್ರಹ ಎಂದು ಕರೆಯುತ್ತಾರೆ. 21ನೇ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯು ವಿಫಲವಾಗಲು ಕಾರಣಗಳೇನು?
ಉತ್ತರ ಫಸ್ಟ್ ಪಾಯಿಂಟ್ ಕಾಂಗ್ರೆಸ್ 1942ರಲ್ಲಿ ಗಾಂಧೀಜಿ ನಾಯಕತ್ವದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿತು. ಸೆಕೆಂಡ್ ಪಾಯಿಂಟ್ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವುದು ಈ ಚಳುವಳಿಯ ಆಶಯವಾಗಿತ್ತು. ಥರ್ಡ್ ಪಾಯಿಂಟ್ ದೇಶ ಬಾಂಧವರಿಗೆ ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಎಂಬ ಘೋಷಣೆ ನೀಡಿದರು. ಫೋರ್ತ್ ಪಾಯಿಂಟ್ ರಾಷ್ಟ್ರೀಯ ನಾಯಕರನ್ನು ಬ್ರಿಟಿಷ್ ಸರ್ಕಾರವು ಬಂಧಿಸಿ ಜೈಲಿನಲ್ಲಿಟ್ಟಿತು. ಫಿಫ್ತ್ ಪಾಯಿಂಟ್ ನಾಯಕರೆಲ್ಲರೂ ಜೈಲಿನಲ್ಲಿದ್ದರಿಂದ ಚಳುವಳಿಗೆ ಹಿನ್ನಡೆಯಾಯಿತು. ಸಿಕ್ಸ್ತ್ ಪಾಯಿಂಟ್ ಜಯಪ್ರಕಾಶ್ ನಾರಾಯಣ್ ರವರು ಚಳುವಳಿಯ ನಾಯಕತ್ವವನ್ನು ವಹಿಸಿ ಚಳುವಳಿಯನ್ನು ಮುಂದುವರಿಸಿದರು. ಸೆವೆಂತ್ ಪಾಯಿಂಟ್ ಇವರು ಸಮಾಜವಾದಿ ಬಣದ ನಾಯಕರಾಗಿದ್ದು ದಿಕ್ಕು ಕೆಟ್ಟ ಹೋರಾಟಕ್ಕೆ ದಿಕ್ಕು ಕೊಟ್ಟವರು ಇವರೇ ಅಂದರೆ ಜಯಪ್ರಕಾಶ್ ನಾರಾಯಣ್ ರವರು. ಏಯ್ತ್ ಪಾಯಿಂಟ್ ಕೆಲವು ಸ್ಥಳೀಯ ರಾಜರು ಬ್ರಿಟಿಷರ ಪರವಾಗಿದ್ದರು. ನೈನ್ತ್ ಪಾಯಿಂಟ್ ಮುಸ್ಲಿಂ ಲೀಗ್ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಲಿಲ್ಲ. 10th ಪಾಯಿಂಟ್ ಈ ಎಲ್ಲ ಕಾರಣಗಳಿಂದ ಕ್ವಿಟ್ ಇಂಡಿಯಾ ಚಳುವಳಿಯು ಬ್ರಿಟಿಷರನ್ನು ಭಾರತದಿಂದ ಹೊರಹಾಕುವಲ್ಲಿ ಸಫಲವಾಗಲಿಲ್ಲ ಅಂದರೆ ವಿಫಲವಾಯಿತು. 25ನೇ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಕಂಡುಬರುವ ತೀವ್ರಗಾಮಿಗಳ ಹೆಸರುಗಳನ್ನು ಬರೆಯಿರಿ. ಉತ್ತರ ಫಸ್ಟ್ ಒನ್ ಅರಬಿಂದೋ ಘೋಷ್, ಸೆಕೆಂಡ್ ಒನ್ ಬಿಪಿನ್ ಚಂದ್ರಪಾಲ್, ಥರ್ಡ್ ಒನ್ ಲಾಲಾ ಲಜಪತ ರಾಯ್, ಫೋರ್ತ್ ಒನ್ ಬಾಲಗಂಗಾಧರ ತಿಲಕ್. 26ನೇ ಪ್ರಶ್ನೆ ಎರಡನೇ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶದ ಫಲಿತಾಂಶವೇನು? ಉತ್ತರ ಫಸ್ಟ್ ಪಾಯಿಂಟ್ ಎರಡನೆಯ ದುಂಡು ಮೇಜಿನ ಪರಿಷತ್ತಿನ ಸಮಾವೇಶವು 1931ರಲ್ಲಿ ಜರುಗಿತು. ಸೆಕೆಂಡ್ ಪಾಯಿಂಟ್ ಈ ಸಮಾವೇಶದಲ್ಲಿ ಗಾಂಧೀಜಿ, ಮಹಮ್ಮದ್ ಅಲಿ ಜಿನ್ನಾ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾಗವಹಿಸಿದ್ದರು. ಥರ್ಡ್ ಪಾಯಿಂಟ್ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡುವ ಪ್ರಸ್ತಾಪ ಮುಂದಿಟ್ಟರು. ಫೋರ್ತ್ ಪಾಯಿಂಟ್ ಇದು ಗಾಂಧೀಜಿಯವರಿಗೆ ಒಪ್ಪಿಗೆಯಾಗಲಿಲ್ಲ. ಫಿಫ್ತ್ ಪಾಯಿಂಟ್ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ ತಾತ್ವಿಕ ಭಿನ್ನಾಭಿಪ್ರಾಯ ಉಂಟಾಯಿತು. ಸಿಕ್ಸ್ತ್ ಪಾಯಿಂಟ್ ಹೀಗಾಗಿ ಎರಡನೇ ದುಂಡು ಮೇಜಿನ ಪರಿಷತ್ತು ಸಮಾವೇಶ ಕೂಡ ಯಾವುದೇ ತೀರ್ಮಾನವಿಲ್ಲದೆ ಮುಕ್ತಾಯಗೊಂಡಿತು. ಸೆವೆಂತ್ ಪಾಯಿಂಟ್ ಬ್ರಿಟಿಷ್ ಸರ್ಕಾರ ಅಸ್ಪೃಶ್ಯರನ್ನು ಪ್ರತ್ಯೇಕ ಮತ ಕ್ಷೇತ್ರವಾಗಿ ಪರಿಗಣಿಸುವುದಾಗಿ ಘೋಷಿಸಿತು. ಏಯ್ತ್ ಪಾಯಿಂಟ್ ಇದನ್ನು ವಿರೋಧಿಸಿ ಮಹಾತ್ಮ ಗಾಂಧೀಜಿಯವರು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ನೈನ್ತ್ ಪಾಯಿಂಟ್ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದವಾಯಿತು. 10th ಪಾಯಿಂಟ್ ಇದರ ಪ್ರಕಾರ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿ ಕೆಲವು ಕ್ಷೇತ್ರಗಳನ್ನು ಮೀಸಲಿಡಲಾಯಿತು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. 27ನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ವಿವರಿಸಿ. ಉತ್ತರ ಫಸ್ಟ್ ಪಾಯಿಂಟ್ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವು ಒಂದು ದಿಟ್ಟ ಮೈಲುಗಲ್ಲು. ಸೆಕೆಂಡ್ ಪಾಯಿಂಟ್ ಬ್ರಿಟಿಷ್ ಸರ್ಕಾರದ ಹುದ್ದೆಯನ್ನು ತ್ಯಜಿಸಿ ಚಳುವಳಿಯಲ್ಲಿ ಧುಮುಕಿದರು. ಥರ್ಡ್ ಪಾಯಿಂಟ್ ನೇತಾಜಿ ಎಂದು ಜನಪ್ರಿಯರಾಗಿದ್ದರು. ಫೋರ್ತ್ ಪಾಯಿಂಟ್ ಬೋಸರು ಗಾಂಧೀಜಿಯವರ ಸೌಮ್ಯ ಹೋರಾಟವನ್ನು ಒಪ್ಪದೆ ಭಾರತದ ಸ್ವಾತಂತ್ರ್ಯವನ್ನು ಹೋರಾಟದಿಂದ ಪಡೆಯಲು ಯತ್ನಿಸಿದರು. ಫಿಫ್ತ್ ಪಾಯಿಂಟ್ ವಿದೇಶದಲ್ಲಿ ನೆಲೆಗೊಂಡ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವುದು. ಸಿಕ್ಸ್ತ್ ಪಾಯಿಂಟ್ ಆಜಾದ್ ಹಿಂದ್ ರೇಡಿಯೋ ಮೂಲಕ ತಮ್ಮ ಭಾಷಣವನ್ನು ಮಾಡಿದರು. ಸೆವೆಂತ್ ಪಾಯಿಂಟ್ ರಾಸ್ ಬಿಹಾರಿ ಬೋಸ್ರು ಟೋಕಿಯೋದಲ್ಲಿ ಸ್ಥಾಪಿಸಿದ್ದ ಭಾರತೀಯ ರಾಷ್ಟ್ರೀಯ ಸೇನೆಯ ಮುಖಂಡತ್ವವನ್ನು ವಹಿಸಿದರು. ಏಯ್ತ್ ಪಾಯಿಂಟ್ ಹಿಟ್ಲರ್ ಮತ್ತು ಮುಸೋಲಿನಿಯರನ್ನು ಭೇಟಿಯಾಗಿದ್ದರು. ನೈನ್ತ್ ಪಾಯಿಂಟ್ ಸಮಾಜವಾದಿ ಫಾರ್ವರ್ಡ್ ಬ್ಲಾಕ್ ರಚನೆ. 10th ಪಾಯಿಂಟ್ ದೆಹಲಿ ಚಲೋಗೆ ಕರೆ ನೀಡಿದರು. 11th ಪಾಯಿಂಟ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. 12th ಪಾಯಿಂಟ್ ರಾಷ್ಟ್ರೀಯ ಸೇನೆ ಮಹಿಳಾ ವಿಭಾಗ ಲಕ್ಷ್ಮಿ ಕ್ಯಾಪ್ಟನ್. 13th ಪಾಯಿಂಟ್ ಸುಭಾಷರು ಆಕಸ್ಮಿಕವಾಗಿ ವಿಮಾನ ಅಪಘಾತದಲ್ಲಿ ಮರಣ ಹೊಂದಿದರು. ಲಾಸ್ಟ್ ಪಾಯಿಂಟ್ 14th ಪಾಯಿಂಟ್ ಬರ್ಮಾದ ರಾಜಧಾನಿ ರಂಗೂನ್ ಬ್ರಿಟಿಷರ ವಶವಾದಾಗ ENA ಸೈನಿಕರನ್ನು ಬಂಧಿಸಲಾಯಿತು. ಸುಭಾಷರ ಹೋರಾಟ ಅಂತ್ಯವಾಯಿತು. 26ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಮಕ್ಕಳ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯಗಳನ್ನು ವಿವರಿಸಿ. ಉತ್ತರ ಫಸ್ಟ್ ಪಾಯಿಂಟ್ ಬ್ರಿಟಿಷರ ಕಂದಾಯ ಮತ್ತು ಅರಣ್ಯ ನೀತಿಗಳು ಬುಡಕಟ್ಟು ವರ್ಗಗಳ ಬಂಡಾಯಕ್ಕೆ ಪ್ರೇರಣೆಯಾದವು. ಸೆಕೆಂಡ್ ಪಾಯಿಂಟ್ ಸಂತಾಲರ ದಂಗೆ ಮುಂಡಾ ಚಳುವಳಿ ಪ್ರಮುಖವಾಗಿವೆ. ಥರ್ಡ್ ಪಾಯಿಂಟ್ ಸಂತಾಲರ ದಂಗೆಯನ್ನು ಭಾರತದ ಪ್ರಮುಖ ಹೋರಾಟ ಎಂದು ಗುರುತಿಸಿದೆ. ಫೋರ್ತ್ ಪಾಯಿಂಟ್ ಇವರನ್ನು ಬಂಗಾಳ, ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಣಬಹುದು. ಫಿಫ್ತ್ ಪಾಯಿಂಟ್ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಇವರು ನಿರ್ಗತಿಕರಾದರು. ಸಿಕ್ಸ್ತ್ ಪಾಯಿಂಟ್ ಇವರ ಭೂಮಿಯು ಜಮೀನ್ದಾರರ ಕೈ ಸೇರಿತು. ಸೆವೆಂತ್ ಪಾಯಿಂಟ್ ಜಮೀನ್ದಾರರು ಮತ್ತು ಕಂಪನಿ ಸರ್ಕಾರದಿಂದ ಶೋಷಣೆಗೆ ಒಳಗಾದರು. ಏಯ್ತ್ ಪಾಯಿಂಟ್ ಸಂತಾಲರು ಶಾಂತಿಪ್ರಿಯತೆ ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರವು ಶೋಷಣೆಗೆ ಉಪಯೋಗಿಸಿಕೊಂಡಿತು. ನೈನ್ತ್ ಪಾಯಿಂಟ್ ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಮಹಾಜನರನ್ನು ಲೂಟಿ ಮಾಡಲು ನಿರ್ಧರಿಸಿದರು. 10th ಪಾಯಿಂಟ್ ದಂಗೆಯು ಭಾಗತ್ಪುರ ಮತ್ತು ರಾಜಮಹಲ್ಗಳಲ್ಲಿ ತೀವ್ರವಾಯಿತು. 11th ಪಾಯಿಂಟ್ ಬುಡಕಟ್ಟು ಜನರು ಅವರ ಶತ್ರುಗಳನ್ನು ಹತ್ಯೆ ಮಾಡಿದರು. 12th ಪಾಯಿಂಟ್ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡರು.
ದಂಗೆಯು ಕೊನೆಗೊಂಡರೂ ಅದರ ಸ್ಫೂರ್ತಿಯು ಮುಂದಿನ ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು. ಆತ್ಮೀಯ SLC ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ಅಧ್ಯಾಯ 18 ಸ್ವಾತಂತ್ರ್ಯ ಹೋರಾಟ ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.